ಫಿಲ್ಮ್ ಫೆಸ್ಟಿವಲ್ದು ಮುಖ್ಯವಾಗಿ ಏನಾಗಿದೆ ಅಂದರೆ ಮಾಹಿತಿ ಕರೆಕ್ಟಾಗಿಲ್ಲ. ನಾನು ಕೆಲವೊಬ್ಬರ ಹತ್ರ ಮಾತಾಡಿದೆ, ಯಾರೋ ಇನ್ವೈಟ್ ಮಾಡಲಿಲ್ಲ ಮತ್ತೊಂದು ಇನ್ನೊಂದು ಅಂತ ಬಂತು. ಸೊ ಹಂಗಾಗಿ ಅದೊಂದು ಮಾಹಿತಿ ಕೊಡದೆ ಯಾರು ಕೋಆರ್ಡಿನೇಟರ್ಸ್ ಇದ್ದಾರೆ, ಕೋಆರ್ಡಿನೇಟರ್ಸ್ ಮಿಸ್ಟೇಕ್ ಅದು ಬಿಟ್ಟರೆ ಯಾರ್ದು ಮಿಸ್ಟೇಕ್ ಅಲ್ಲ. ಬಟ್ DCM ಹೇಳಿದ್ದಾರೆ, ಅಂದರೆ ನೀವು ನಮ್ಮನ್ನು ನೋಡ್ತಿಲ್ಲ ಅಂತ ಅನ್ಕೋಬೋದು, ನಾನು ಎಲ್ಲದ್ರ ಮೇಲೂ ಗಮನ ಇಟ್ಟಿರ್ತೀನಿ, ಚಿತ್ರರಂಗದ ಮೇಲೆ ಯಾವ ಸಿನಿಮಾ ಬರ್ತಿದೆ, ಯಾರು ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅವರೊಂದು ವಾರ್ನಿಂಗ್ ಥರ ಕೊಟ್ಟಿರೋದು ಸರ್. ಅದು ಅಂದರೆ ಅದು ವಾರ್ನಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಅವ್ರವ್ರ ಕರ್ತವ್ಯನ ಅವರು ನೆನಪಿಸಿದ್ದಾರೆ ಅಷ್ಟೇ. ಯಾಕಂದರೆ ಮುಖ್ಯವಾಗಿ ಏನಂದರೆ ಶಿವಕುಮಾರ್ ಅಣ್ಣ ಮುಂಚೆಯಿಂದನೂ ಸಿನಿಮಾ ಇಂಡಸ್ಟ್ರಿಗೆ ಕನೆಕ್ಟೆಡ್. ಯಾಕಂದರೆ ಸುಮಾರು ಸಿನಿಮಾಗಳಿಗೆ ಬ್ಯಾಕಪ್ ಮಾಡಿದ್ದಾರೆ, ಥಿಯೇಟ್ರ್ ಇದೆ, ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಸೊ ಹೆಂಗೆ ನಿಮಗೆ ರಾಜಕಾರಣಿಗಳು ನಮ್ಮ ಸಂತೋಷ್ ಲಾಡೋರು ಇರ್ಬೋದು, ಇವ್ರು ಇರ್ಬೋದು, ಅನೇಕ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಹಾಗೂ ಥಿಯೇಟ್ರ್ಗಳನ್ನ ಹೊಂದಿದ್ದಾರೆ. ಹಾಗಾಗಿ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಆದಷ್ಟು ಮಾಹಿತಿ ಇದೆ ಇವರಿಗೆ. ಆಮೇಲೆ ಮುಖ್ಯವಾಗಿ ಏನು ಅಂದರೆ ನೋಡಿ, ಸಿನಿಮಾ ಇಸ್ ದಿ ಇಂಡಸ್ಟ್ರಿ ವೇರ್ ದೇ ಕ್ಯಾನ್ ರೀಚ್ ಪೀಪಲ್ ವೆರಿ ಸೂನ್. ಅಂದರೆ ನಿಮಗೆ ಬೇರೆ ಯಾರೇ ಒಂದು 1000 ಕೋಟಿಗೆ ಬದುಕ್ತಾನೆ ಅಂದ್ಕೊಳ್ಳಿ, ಯಾರಿಗೂ ಗೊತ್ತಾಗಲ್ಲ. ಒಂದು ಸಿನಿಮಾ ಮಾಡಿದಾನಂದರೆ ಇವನು ಆ ಹೀರೋ, ಪ್ರೊಡ್ಯೂಸರು, ಡೈರೆಕ್ಟ್ರು ಅಂತೇಳಿ ಜಲ್ದಿ ಮಾಹಿತಿ ಹೋಗ್ತದೆ. ಸಿನಿಮಾ ಇಂಡಸ್ಟ್ರಿನ ಯಾಕೆ ಆದಷ್ಟು ಕೇಳ್ತಾರೆ ಅಂದರೆ ಒಂದಷ್ಟು ಜನಕ್ಕೆ ಅರಿವು ಮೂಡುತ್ತದೆ ಅನ್ನೋ ಒಂದು ದೃಷ್ಟಿ ಬಿಟ್ಟರೆ ಬೇರೆ ಇನ್ನೊಂದೇನಿಲ್ಲ. ಆಮೇಲೆ ಶಿವಕುಮಾರ್ ಅಣ್ಣ ಅವ್ರು ಏನೇ ಮಾತಾಡಿದ್ರು ಕೂಡ ಅದರಿಂದ ಉದ್ದೇಶ ಒಂದು ಸಾರ್ವಜನಿಕವಾಗಿ ಒಂದು ಸಾರ್ವಜನಿಕರಿಗೆ ಒಂದು ಅದ್ರ ಬಗ್ಗೆ ಒಂದು ಅರಿವಿರಬೇಕು ಮತ್ತು ಅವ್ರವ್ರ ಜವಾಬ್ದಾರಿನ ಮರಿಬಾರ್ದು ಅನ್ನೋ ದೃಷ್ಟಿಯಲ್ಲಿ ಹೇಳಿದ್ದಾರೆ. ಹಂಗಾಗಿ ಮುಂದಿನ ದಿವಸಗಳಲ್ಲಿ ಎಲ್ಲರೂ ಕೈ ಜೋಡಿಸ್ಬೇಕಾಗ್ತದೆ. ಯಾಕಂದರೆ ಕರ್ನಾಟಕ ಯಾರು ಬಂದರೂ ಕೂಡ ಒಂದು ಉಳ್ಕೊಳ್ಳೋಕ್ಕೆ, ಬದುಕೋಕ್ಕೆ ಒಂದು ದಾರಿ ಮಾಡಿಕೊಟ್ಟಿದೆ. ತಿನ್ನೋ ತಟ್ಟನ್ನು ಎಷ್ಟು ಕ್ಲೀನಾಗಿ ಇಡ್ತೀವಿ, ನಮ್ಮ ಅನ್ನ ಕೊಡೋ ಇಂಡಸ್ಟ್ರಿ ಇರ್ಬೋದು ಮತ್ತು ನಮ್ಮ ರಾಜ್ಯ ನಾಡಿಗೆ ಅಷ್ಟೇ ಕೃತಜ್ಞರಾಗಿ ಎಲ್ಲರೂ ಇರಬೇಕಾಗ್ತದೆ. ಸರ್, ಈ ಮೇಕೆದಾಟು ಪಾದಯಾತ್ರೆ ಏನಿದೆ ಅದು ಒಂದು ಪಕ್ಷದಕ್ಕೆ ಸೀಮಿತವಾಗಿತ್ತು, ಅಂದರೆ ಕಾಂಗ್ರೆಸ್ ಪಕ್ಷದವ್ರು ಮಾಡಿದ್ದು. ಹೀಗಾಗಿ ನಮ್ಮ ಸೆಲೆಬ್ರಿಟಿಗಳು ಹೋಗಿಲ್ಲ ಅಂತ ಅನಿಸುತ್ತೆ. ಅಂದರೆ ಸರ್ಕಾರ ಮಾಡಿದಾಗ ಅಫ್ಕೋರ್ಸ್ ಹೋಗ್ತಾರೆ, ಯಾವುದೇ ಹೋರಾಟ ಆಗಿರಲಿ. ಆದರೆ ಇದು ಒಂದು ಪಕ್ಷ ಆಗಿದ್ರಿಂದ ಅವರು ಹಿಂದೆಟ್ಟು ಹಾಕಿದ್ರು ಅಂತ ಅನಿಸುತ್ತೆ ಚಿತ್ರರಂಗದವರು. ಸೊ ಇದು ಎಲ್ಲಿ ಚಿತ್ರರಂಗದವ್ರದ್ದು ಫಾಲ್ಟ್ ಆಗುತ್ತೆ ಸರ್ ಈಗಂದಮೇಲೆ? ಅಂದರೆ ಒಂದು ಪಕ್ಷ ಅಂದಮೇಲೆ ಅವ್ರಿಗೆ ಇಷ್ಟ ಇದ್ರೆ ಹೋಗ್ತಾರೆ, ಇಲ್ಲ ಇದ್ರೆ ಬಿಡ್ತಾರೆ. ಆದರೆ ಸರ್ಕಾರ ಕರೆದಾಗ ಹೋಗ್ತಾರೆ. ಇದು ಚಿತ್ರರಂಗದ ತಾರೆಯರದು ಫಾಲ್ಟ್ ಇಲ್ಲ ಅಂತ ಅನಿಸುತ್ತೆ. ಆದರೆ ಫಾಲ್ಟ್ ಪ್ರಶ್ನೆ ಬರಲ್ಲ. ನಾನು ಯಾರು ಸರಿ ತಪ್ಪು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಎಲ್ಲರದು ಜವಾಬ್ದಾರಿ ಇರ್ತದೆ ಅಷ್ಟೇ. ಅಂದರೆ ಇವಾಗ ಪಕ್ಷ ಮಾಡಿದ್ರು ಯಾರಿಗೋಸ್ಕರ ಮಾಡ್ತಾರೆ? ಅವ್ರ ಮನೆಯವ್ರಿಗೋಸ್ಕರ ಏನು ಮಾಡಲ್ಲ, ಅಥವಾ ಅವ್ರ ಪಾರ್ಟಿ ಫಾಲೋವರ್ಸ್ಗೆ ಏನು ಮಾಡಲ್ಲ. ಎಲ್ಲರ ಜವಾಬ್ದಾರಿ ಕೂಡ ಬರ್ದೆ ಅಂದರೆ ಮುಂದಕ್ಕೆ ಒಂದಷ್ಟು ಹೋರಾಟಗಳಿರ್ತಾವೆ, ಅದಕ್ಕಾದರೂ ಎಲ್ಲರಿಗೂ ಕೈ ಜೋಡಿಸ್ಬೇಕಾಗ್ತದೆ. ಯಾವುದೇ ಪಾರ್ಟಿ ಮಾಡಲಿ ಉದ್ದೇಶ ಕರೆಕ್ಟಾಗಿದ್ದರೆ ಅದಕ್ಕೆ ಕೈ ಜೋಡಿಸ್ಬೇಕಾಗ್ತದೆ ಮೇಡಮ್. ಇವಾಗ ಒಂದು ಅರ್ಥ ಮಾಡ್ಕೊಳ್ಳಿ, ರೋಡ್ ಸರಿ ಇಲ್ಲ ಅಂದರೆ ಯಾವ ಪಾರ್ಟಿಗೆ ನೀವು ಇದು ಮಾಡ್ತೀರಾ? ಸರ್ಕಾರಕ್ಕೆ ಅಲ್ವಾ? ಇವತ್ತೊಂದು ಪಾರ್ಟಿ ಹೋರಾಟ ಮಾಡಿ ಜನಗಳಿಗೋಸ್ಕರ ಒಂದು ಕೆಲಸ ಮಾಡಿದ್ರೆ ಆ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ. ಸೊ ಇವತ್ತು ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಅಂದರೆ ಈ ಥರದ್ದೆಲ್ಲ ಒಂದು ಹೋರಾಟ ಮಾಡಿರ್ತಕ್ಕಂಥದ್ದು. ಇವಾಗ ಅಲ್ಲಿ ಮೇಕೆದಾಟು ಯೋಜನೆಯಲ್ಲಿ ಒಂದು ನಿಮಗೇನು ಡ್ಯಾಮ್ ಕಟ್ಟೋದ್ರಿಂದ ಅದು ಬರೀ ಶಿವಕುಮಾರ್ ಅಣ್ಣನಿಗೆ ಅನುಕೂಲ ಆಗುತ್ತಾ, ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಅನುಕೂಲ ಆಗ್ತದೆ? ಎಲ್ಲರಿಗೂ ಅನುಕೂಲ ಆಗ್ತದಲ್ವಾ? ಸೊ ಹಂಗಾಗಿ ಅದರ ನಿಟ್ಟಿನಲ್ಲಿ ಅವ್ರು ಏನು ನೋಡೋರ ದೃಷ್ಟಿ ಏನಿರ್ಬೋದು, ಕಾಂಗ್ರೆಸ್ ಪಾರ್ಟಿಯವ್ರು ಮಾಡಿದ್ದಾರೆ ಅಂತ. ಈಗ ನೀವು ಒಂದು ಯೋಚನೆ ಮಾಡ್ಕೊಳ್ಳಿ, ಇವಾಗ ಒಂದು ರಸ್ತೆ ಹಾಕಬೇಕಾದ್ರೆ ಇವಾಗ ಒಬ್ಬ ಇಂಡಿವಿಜುವಲ್ ಅಂದರೆ ಕಾಂಟ್ರಾಕ್ಟ್ರು ಅವ್ನು ಯಾವ ಪಾರ್ಟಿಗೆ ಸೇರುತ್ತಾನೆ ನಿಮ್ಗೆ ಗೊತ್ತಿರ್ತದ? ಗೊತ್ತಿಲ್ಲ. ಸರ್ಕಾರದ ದುಡ್ಡಲ್ಲಿ ಜನಗಳು ಕಟ್ಟುವಂಥ ತೆರಿಗೆಯಲ್ಲಿ ಆ ದುಡ್ಡಿನಲ್ಲಿ ಅವನು ಟಾರ್ ಹಾಕಿರ್ತಕ್ಕಂಥದ್ದು. ಸೊ ಅವ್ರವ್ರ ಕರ್ತವ್ಯಗಳು ಅವ್ರು ಮಾಡ್ತಾರೆ. ಆದರೆ ಮುಖ್ಯವಾಗಿ ಇಲ್ಲಿ ಏನು ಅಂದರೆ ಉದ್ದೇಶ ಕರೆಕ್ಟಾಗಿದ್ದರೆ ಯಾರಾದರೂ ನಾವು ಸಪೋರ್ಟ್ ಮಾಡಬೇಕಾಗ್ತದೆ ಮೇಡಮ್, ಅಷ್ಟೇ. ಪಾರ್ಟಿ ಮರೆತು ಉದ್ದೇಶ ಕರೆಕ್ಟಾಗಿದ್ದರೆ ಆ ಉದ್ದೇಶಕ್ಕೆ ನಾವು ಕೈ ಜೋಡಿಸ್ಬೇಕಾಗ್ತದೆ. ನಿಮಗೆ ಫಿಲ್ಮ್ ಫೆಸ್ಟಿವಲ್ನಿಂದ ಆಹ್ವಾನ ಬಂದಿತ್ತ ಸರ್, ಬನ್ನಿ ಉದ್ಘಾಟನೆಗೆ ಅಂತ? ಖಂಡಿತ ಬರಲಿಲ್ಲ ಮೇಡಮ್, ಬರಲಿಲ್ಲ. ನಮಗೆ ಅಣ್ಣ ಬಿಟ್ಟರೆ ಇನ್ಯಾರು ಹೇಳಲಿಲ್ಲ. ಸೊ ಹಂಗಾಗಿ ನಮ್ಗೆ ಇವಾಗ ನಾನು ಅದನ್ನೇ ಹೇಳ್ತಿರೋದು, ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇತ್ಕೊಂಡು ನಮಗೆ ಯಾರು ಮಾಹಿತಿ ಕೊಡಲಿಲ್ಲ. ಇವಾಗ ಕರೀದೆ ಎಲ್ಲಿಗೂ ಹೋಗೋದು ತಪ್ಪಾಗ್ತದೆ ಅಷ್ಟೇ. ಈಗ ಹೋರಾಟ ಅಂತಂದಾಗ ಕರೀದೆ ಹೋಗ್ಬೋದು. ಈ ಥರದ ಕಾರ್ಯಕ್ರಮಗಳು ಅಂದಾಗ ಎಲ್ಲಪ್ಪ ಇನ್ವಿಟೇಷನ್ ಅಂದರೆ ನಾವು ಚಿಕ್ಕವರಾಗ್ಬಿಡ್ತೀವಿ ಅಷ್ಟೇ. ಫೈನಲಿ ಚೈತ್ರ ವಾಸುದೇವನ್ ಅವ್ರ ಮದುವೆಗೆ ಬಂದಿದ್ದೀರಾ, ಆಶೀರ್ವಾದ ಮಾಡಿದ್ರಿ ಜೋಡಿಗೆ, ಏನು? ಚೈತ್ರ ವಾಸುದೇವನ್ ನಮಗೆ ಒಂದು 5-6 ವರ್ಷದ ಸ್ನೇಹಿತರು. ಮತ್ತು ಜಗದೀಶ್ ಅಂತೇನು ಇವಾಗ ಮದುವೆ ಗಂಡಿದಾರಲ್ಲ, ಅವ್ರು ನಮಗೆ ಒಂದು ಚೈಲ್ಡ್ಹುಡ್ ಫ್ರೆಂಡ್, ಭಾಳ ಕ್ಲೋಸ್. ನನ್ನ ಕಾರ್ಡ್ ಕೊಡೋಕೆ ಬಂದಾಗಲೇ ಗೊತ್ತಾಗಿದ್ದು, ಸೂಪರ್ ಬಿಡಪ್ಪ ನೀನು ಅಂತ. ಯಾಕಂದರೆ ಆತನೂ ಅಷ್ಟೇ ನನಗೆ ಒಳ್ಳೆಯ ಸ್ನೇಹಿತ. ಅವ್ರಿಗೂ ಆ ದಾಂಪತ್ಯ ಜೀವನಕ್ಕೆ ಒಳ್ಳೇದಾಗಲಿ, ಆತ ಎದ್ದು ನಿಂತ್ಕೊಂಡ ಫೋಟೋ ತೆಗೆಸ್ಕೊಳಕ್ಕೆ ಅಂತೇಳಿ ನಾನು ಅವಾಗ ಹೇಳಿದೆ, ಮೇಲೆ ಏನೋ ಟಚ್ ಆಗ್ತಾಯಿದೆ, ಬಗ್ತಾ ಇದ್ದೀನಿ ಅಂತ. ಮದುವೆ ಆದಮೇಲೆ ಹೆಂಡ್ತಿ ಹತ್ರ ಎಲ್ಲರೂ ಬಗ್ಲೇಬೇಕಪ್ಪ, ಇಲ್ಲ ಅಂದರೆ ನೀನು ಪ್ರಪಂಚ ಪೂರ್ತಿ ಬಗ್ದೇ ಇದ್ರು ನಡೀತದೆ, ಹೆಂಡ್ತಿ ಹತ್ರ ಬಗ್ಲಿಲ್ಲ ಅಂದರೆ ಜೀವನ ನಡೆಯಲ್ಲ ಅಂತ. ಎಸ್. ಸೊ ನೋಡಿದ್ರಲ್ಲ, ಇದಿಷ್ಟು ಉಮಾಪತಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.